ಓಹೋ ಏನ್ಲಕ್ಕಂತ ಈ ಕಡೆ ಸವಾರಿ ಚಪ್ಲಿ ಕಿತ್ತೋಗಿತ್ತಣ್ಣ, ವಹಿಸ್ಕೊಂಡು ಹೋಗೋಣ ಅಂತ ಬಂದೆ. ಕೊಡಿತಾ ನೋಡವ್ವ. ಏನ್ಲ ಸೌದ್ ಸುಂಡಾಗ್ಬಿಟ್ಟಿದೆ ಅಲ್ಲ. ಯಾವತ್ತೂ ಬರ್ದಿರೋನು ಇವತ್ತೇನು ಚಪ್ಪಲಿ ಹೊಲ್ಸಕೊಂಡ್ಬಿಟ್ಟಿದೆಯಲ್ಲ. ಅಣ್ಣ ತಿಮ್ಮಣ್ಣ, ದೊಡ್ಡ ಬುದ್ಧಿಯವ್ರು ಅವರಲ್ಲ, ಅವ್ರ ಮಗಂದು ಉದ್ದಪ್ಪ ಅಂತೆ ದೇವಸ್ಥಾನ ಎಲ್ಲ ತೆಗಿತಾವ್ರೆ, ಎಲ್ಲ ಕೊಡ್ತಾವ್ರೆ. ಅದಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ಹೋಗೋಣ, ಬರ್ತೀಯಾ? ಹಾ ಬರ್ತೀನಿ ಬಿಡ್ಲ. ನಾನು ಹೆಂಡತಿ ಮಕ್ಕಳು ಸಾಯಿತು ಪ್ರೀತಿವಾಗಿ. ಹಾ ತಗ ಹೋಗೋಣ. ಹಾ ಕೊಡ ಕಾಸು ಪಡೆಯಿಂದೆ. 1 ವರ್ಷ ಆಯ್ತು ಸ್ನಾನ ಮಾಡಿ, ಹೋಗಿ ಸ್ನಾನ ಮಾಡ್ತೀನಿ. ಹೋಗ್ಲಾ, ನಾನ್ ಸ್ನಾನ ಮಾಡಿ 3 ವರ್ಷ ಆಯ್ತು. ಚಿಕ್ಕ ಬರ್ತೀನಿ, ನೀನ್ ನಡೀಲ. ತಪ್ಪಾಯ್ತು ಬುದ್ಧಿ, ಬಿಟ್ಬಿಡಿ ಬುದ್ಧಿ, ಇನ್ನೊಂದ್ಸತಿ ಮಾಡಲ್ಲ ಬುದ್ಧಿ, ಬಿಟ್ಬಿಡಿ, ಸಮಯ ಇರ್ಲಿ ಬುದ್ಧಿ. ಕಲಿಸ್ತೀನಿ ನಾಯಿ ನೀನು ಮುಟ್ಟಿದ್ಕೋ ನಾನು ಕಾಲ ತೆಗೆದು ಬಿಡ್ತು. ಪೂಜಾರಪ್ಪ, ನನ್ನ ತಮಗೆ ನೀನು ತಗೊಂಬ. ತಾರಯತಾಂ ಧ್ರುವಾಂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪೂಜಾರಪ್ಪ, ದೊಡ್ಡ ಬುದ್ಧಿಯವ್ರು ಯಾಕೆ ಹಿಂಗಾಡ್ತಾರೆ? ಅದೆಲ್ಲ ನಿನ್ಗೆ ಯಾಕೆ? ದೊಡ್ಡ ಬುದ್ಧಿ ವಿಚಾರ ನಮ್ಗೆ ಯಾಕೆ? ಬಡವನ್ಕೋಪ ದೌಡೆ ಮೂಲ ಅನ್ನಂಗೆ. ಪೂಜಾರಪ್ಪ, ಒತ್ತಾರೆಯಿಂದ ಏನು ತಿಂದಿಲ್ಲ, ಉಪವಾಸ ಇದ್ದೀವಿ. ದೇವ್ ತೋರ್ಸ್ಬಿಟ್ಟು ಆರತಿ ಕೊಟ್ಬಿಟ್ರೆ ಕೈ ಮುಕ್ಕೊಂಡು ಹೊಂಟೋಯ್ತೀವಿ. ದಕ್ಷಿಣ ಕಾಸು ತಂದಿದ್ಯಾ? ಇಲ್ಲ ಕಣಪ್ಪು, ಈ ಸಲ ಮಳೆ ಬೆಳೆನೇ ಆಗಿಲ್ಲ. ಕಾಸೇನಿದ್ರು ಕನ್ಸಲ್ಲೇ ನೋಡ್ಕೋಬೇಕು. ಹಾಗಾದ್ರೆ ಕನ್ಸಲ್ಲೇ ಹೋಗಿ ದೇವ್ರ ನೋಡ್ಕೊ. ಪೂಜಾರಪ್ಪ, ನಂತಾವ್ ಕಾಸಿದೆ. ಸರಿ ಆಯ್ತು. ತೆಂಜ ಬಾಯಿಲಿ. ತಿಮ್ಮಣ್ಣ, ಅಂತೂ ಇಂತೂ ದೇವ್ರ ನೋಡೋ ಅದೃಷ್ಟ ಸಿಕ್ತು ನಮ್ಗೆ. ಅದೃಷ್ಟ ಅಂತಂದಿದ್ರೆ ದೇವ್ರು ಯಾವ ರೂಪದಲ್ಲಾದ್ರೂ ಕಾಣಿಸ್ತಾನೆ. ಈ ದೊಡ್ಡವ್ರು ಮಾಡಿರೋ ಈ ಅನೀಶ್ ಪದ್ಧತಿ ಯಾವತ್ತೂ ಗೊತ್ತೋ ಏನೋ. ಈ ಮೇಲ್ ಜಾತಿ ಕೀಳ್ ಜಾತಿ ಅಂತ ಯಾರ್ ಮಾಡೋರೋ ಭಗವಂತ ನಮ್ಮ ಅಪ್ಪನಿಗೆ ಗೊತ್ತು. ಎಳೆಗಳಲ್ಲಿ ಹಾಕಿ ದೇವಸ್ಥಾನ ದೀಕ್ಷೆನೆ ಇಟ್ಟವ್ರೆ, ಹೋಗಿ ತಗೊಬಂದ್ಬಿಟ್ಟು. ಬೇಡ, ಒಪ್ಪತ್ತು ಉಪವಾಸ ಇದ್ಕೊಂಡು ದೇವ್ರ ಪ್ರಸಾದ ತಿನ್ನೋದು ಒಳ್ಳೇದು. ಪೂಜಾರಪ್ಪ ಬಂದು ಪ್ರಸಾದ ಕೊಟ್ಮೇಲೆ ತಿನ್ನಲ್ಲ. ಸರಿ ಆಯ್ತು. ಪೂಜೆ ಅಂದ್ರೆ ಒಬ್ಬರು ಮೋಸ ಮಾಡೋದು, ಮನೆ ಹಾಳು ಮಾಡೋದಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ತಲೆಬಾಗಿ ಪೂಜೆ ಮಾಡೋದೇ ಪೂಜೆ. मुलाकरम तय किया जाएगा. ಯಶೋದಮ್ಮ, ಯಶೋದಮ್ಮ, ಯಶೋದಮ್ಮ. ಪೂಜಾರಪ್ಪರು ಬರ್ರಿ, ಕುತ್ಕೊಳ್ಳಿ, ಕುರ್ಚಿ ಹಾಕ್ತೀನಿ. ಬನ್ನಿ ಒಳಗಡೆ, ಮಜ್ಜಿಗೆ ಕೊಡ್ತೀನಿ. ಏನ್ ಬೇಡ, ದೇವ್ರ ಕೈ ಮನೆಗೆಲ್ಲ ಮನೆ ತಕ್ಕೆಲ್ಲ ಬರ್ತೀನಿ. ಸರಿ ಆಯ್ತು, ಬರ್ತೀನಿ ರೀ.
ಏ ಪೂಜಾರಪ್ಪ ನನ್ ಭಕ್ತಾಳಿಗೆ ಕಾಟ ಕೊಡ್ತೀನೋ ನೋಡ್ತಕ್ಕಂದ ನಿನ್ನ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಲ್ಲಿ ನಿನಗೆ ಒಂದೇ ಒಂದು ಬಿಡಿಕಾಸ ಸಿಗದಂಗೆ ಮಾಡ್ಲಾ? ನೋಡ್ತ್ಯಾ ಪಾಪ ಕೊಡ್ಲಾ? ಅಮ್ಮ ಮೈ ತುಂಬೋಳೆ ನಿಮ್ಮೆಣ್ ತರ್ರೋ ಕೋಳಿ ಗಿಳಿದ್ರೆ ಹಿಡ್ಕೊಂಬರ್ರೋ. ಏನೇನ ಹೇಳಿ ಮರ್ಸ್ತಾ ಇದ್ಯಾಕಂದ? ಬಾ ಮುಂದೆ ಬಾ. ದೇವ್ರೆ ನಂಗೆ ಹೇಳಿಲ್ಲ ತಾಯಿ, ಬಿಟ್ಬಿಡವ ತಾಯಿ. ಮಗು ಸರಿಲ್ಲ ನಿನ್ ಚರಿತ್ರೆ ಹೇಳ ಎಲ್ಲಾರ್ಗೂ. ಅಯ್ಯೋ ತಾಯಿ, ನೀನು ಬೇಡ, ನಿನ್ ಕಾಸು ಬೇಡ. ಏನ್ ನಾಟಕ ಆಡ್ದೆ? ಯಾರು ಹೇಳ್ಬಿಟ್ಟ ನಿಂಗೆ? ಹೆಂಗ್ ವ್ಯಾಮರ್ಸ್ ಕಳಿಸ್ಬಿಟ್ಟೆ? ನಾನ್ ಕಾಸು ಕೊಡ್ತೀನಾ? ಅಕ್ಕ ಅಲ್ಲ ಕಣಕ ಯಶೋದಕ್ಕ, ನಿನ್ ಗಂಡ ತಿಮ್ಮಯ್ಯನಿಗೆ ಎಷ್ಟು ಹೇಳಿದ್ರು ಅಷ್ಟೇಯ, ಮತ್ತೆ ಅದೇ ಕೆಲಸ ಮಾಡೋನಲ್ಲಕ್ಕ. ಏನ್ ಮಾಡಿದ ಅಂತದ್ದು ಇಂಚೂರು ಹೇಳೋಣ ಅನ್ನು. ಏನ್ ಮಾಡ್ದ ಅಂತ ಅವ್ನು ಕಚ್ಚು ಕನ್ಸ್ಬಿಡಲ್ವಾ? ಇನ್ನೆಲ್ಲಿ ಹೋಗಿರ್ತಾನಣ್ಣ? ಇಲ್ಲ ನಾನ್ ಸೌತಿ ಮನೆ ಹತ್ರ ಹೋಗಿರ್ತಾನೆ, ಇಲ್ಲ ಸಾರಾಯಿ ಅಂಗಡಿಗೆ ಹೋಗಿರ್ತಾನೆ, ಇಲ್ಲ ಬುದಿ ಅನ್ಕೊಂಡು ಬುದಿಯ ಮನೆಗೆ ಹೋಗಿರ್ತಾನೆ. ಆ ದೊಡ್ಡ ಬುದ್ಧಿ ರಟ್ಟಿಲಿ ಎಗ್ರ ಸತ್ತೋಗೋದು ಅಂತ ಎತ್ತ ಹೋಗವನೆ. ಬರ್ಲಿ ಇರು ಇವತ್ತು, ಪರ್ಕೆ ಎತ್ಕೊಂಡ್ ಮಕ್ಕ ಕೆರ್ದ್ ಬಿಡಲ್ವಾ? ಬರ್ಲಿ ಇರು ಇವತ್ತು, ಅವ್ರಿಗೆಲ್ಲ ಮನೆ ಮಠ ಏನ್ ಕಣ? ಬೆಂಕಿ ಮನೆ ಸಿಡಿಯುತ್ತೆ, ಪ್ರಳಯ ಆಗುತ್ತೆ, ಪ್ರಪಂಚ ಸರ್ವನಾಶ ಆಗುತ್ತೆ. ನನ್ ಚಿನ್ನ ಹೆಂಗ್ ಇದೆ? ಬೇಡ ಏನೇ ಭೀಮಣ್ಣದ್ರ ಭಜನೆ ಮಾಡ್ತಿದ್ಯಾ? ಭೀಮಣ್ಣ ಊರಲ್ಲಿ ಯಾರು ಸಿಕ್ಕಿಲ್ಲ ಅಂತ ನನ್ನ ಹೆಂಡತಿ ಬಂದು ತಾಳೆ ಕಟ್ತಿದ್ಯಾ? ಕುತ್ಕೊಳ್ಳೋ ಮುದೇವಿ ಕಂಡಿದ್ದೀನ್ ಕಣ. ನಿನ್ ಮುಟ್ಟಿ ನೋಡು ಕೊಂಡ ಇದಾಗದೆ. ನಡೀಲಿ ಜಾತ್ರೆ ನಡೀಲಿ. ಅವಂದಿರ್ಲಿ, ನೀವೇನೋ ಒಳ್ಳೇದ್ ಹೇಳ್ತಿದ್ರಿ ಹೇಳ್ರಿ ಅಣ್ಣ. ಕರೀರ ಅಟ್ಟಿ ಹುಡುಗರ್ನ. ನೋಡಿ ಎಷ್ಟ್ ದಿನ ಅಂತ ನೀವು ಅವ್ರ ಕೈ ಕಡೆ ಇರ್ತೀರಾ, ಅದೆಲ್ಲ ಬೇಡ ಈಗ. ನೋಡಿ ತಿಮ್ಮಣ್ಣವ್ರೆ, ನಾನು ಹೇಳೋದ್ ಕೇಳಿ, ನಾವು ನಮ್ದು ಸ್ವಂತದೇನಾದ್ರೂ ಮಾಡ್ಕೋಬೇಕು. ನೋಡಿ ತಿಮ್ಮಣ್ಣವ್ರೆ, ಇನ್ಮೇಲೆ ನಾವು ಅವ್ರ ಹತ್ರ ಹೋಗೋದು ಬೇಡ. ಯಾಕಂದ್ರೆ ಅವ್ರ ಕಾಲಡೆ ಇರೋದು, ಅವ್ರ ಬಿಟ್ಟು ಚಪ್ಪಲಿ ಹತ್ರ ನಿಂತ್ಕೊಳ್ಳೋದು ಎಲ್ಲ ಬಿಟ್ಬಿಟ್ಟು ನಮ್ಮ ತರ ನಾವು ಕಟ್ಕೊಳ್ಳೋಣ, ಒಳ್ಳೆ ದೇವಸ್ಥಾನ ಕಟ್ಕೊಳ್ಳೋಣ. ನಾವು ಅದಕ್ಕೆ ನಾವೇ ಪೂಜೆ ಮಾಡೋಣ, ನಾವೇ ಪೂಜಾರಿಗಳಾಗೋಣ. ಇನ್ಮೇಲೆ ಅಲ್ಲೆಲ್ಲ ಹೋಗೋದು ಬೇಡ. ಅರ್ಥ ಆಯ್ತಾ ನಿಮ್ಗೆ? ನೋಡು ಭೀಮಣ್ಣ, ನಿನ್ ಮೇಲೆ ಶಬ್ದ ಮಾಡಿರ್ತೀನಿ. ಬಾಡ್ಗೋಸ್ಕರ, ಸಾರೆಗೋಸ್ಕರ, ಹಣಕ್ಕೋಸ್ಕರ ನನ್ನ ನಾನು ಮಾರ್ಕೊಡಲ್ಲ. ನಮ್ಮ ಸಂವಿಧಾನ ಶಿಲ್ಪಿ ಮಹನೀಯರೇ ಹೇಳಿದ್ದಾರೆ, ಗುಡಿಯ ಕಟ್ಟದಿರು, ಗುಡಿಯ ಸುತ್ತದಿರು, ಗುಡಿಯ ಕಲ್ಲನ್ನು ಎತ್ತಿ ಮೆರೆಸದಿರು ಎಂದು. ನನ್ನ ಜನ ನಮ್ಮ ದೇಶ ಶಿಕ್ಷಣ ಕಡೆ ನಡೆಯುತ್ತದೋ ಅಂದು ನಮ್ಮ ದೇಶ ಪ್ರಗತಿ ಹೊಂದುತ್ತದೆ ಅಂತ. ಅದಕ್ಕೋಸ್ಕರ ನಾವೆಲ್ಲರೂ ಅಕ್ಷರ ಅಧ್ಯಾಯ ಮಾಡೋಣ, ಅಕ್ಷರ ದಾಸೋಹ ಮಾಡೋಣ. ಹೆಣ್ಣೊಂದು ಕಲಿತರೆ ಶಾಲೆಯೇ ತೆರೆದಂತೆ, ಅದೇ ಒಬ್ಬ ಅವಿದ್ಯಾವಂತ ವಿದ್ಯಾವಂತನಾದರೆ ಇಡೀ ದೇಶವೇ ಉದ್ಧಾರವಾದಂತೆ. ನಾವೆಲ್ಲ ಅಕ್ಷರ ಅಧ್ಯಯನ ಮಾಡೋಣ, ಅಕ್ಷರ ದಾಸೋಹ ಮಾಡೋಣ.